ವೀಕ್ಷಕರೇ, ಕಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಫಲ ಸಿಗ್ತಾ ಇದೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವ ವಿಚಾರಕ್ಕೆ ಅನುಸರಿಸಿರ್ತಕ್ಕಂಥ ಎಚ್ಚರಿಕೆಯನ್ನು ಪಾಲಿಸಬೇಕು ಅನ್ನುವಂಥ ಬಹಳ ಅದ್ಭುತವಾದ ವಿಚಾರಗಳು, ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು, ಇಷ್ಟೆಲ್ಲ ಮಾಹಿತಿ ನಿಮಗೆ ಸಿಗ್ತಕ್ಕಂಥದ್ದು. ಕಟಕ ರಾಶಿಯವರ ಅಂಡರ್ನಲ್ಲಿ ಬರುವಂಥ ನಕ್ಷತ್ರಗಳು ಯಾವುದು ಅಂತಂದ್ರೆ ಪುನರುಸು ನಕ್ಷತ್ರದ 4ನೇ ಚರಣ, ಉಷಾ ನಕ್ಷತ್ರದ 4 ಚರಣ, ಆಶ್ಲೇಷ ನಕ್ಷತ್ರದ 4 ಚರಣ ಕಟಕ ರಾಶಿ ಅಂಡರ್ನಲ್ಲಿ ಬರುತ್ತೆ. ರಾಶ್ಯಾಧಿಪತಿ ಚಂದ್ರ ಆಗಿರ್ತಕ್ಕಂಥದ್ದು, ಜಲತತ್ವದ ರಾಶಿ, ಉತ್ತರ ದಿಕ್ಕಿನ ರಾಶಿ, ಸ್ತ್ರೀಲಿಂಗದ ರಾಶಿ ಇದಾಗಿರ್ತಕ್ಕಂಥದ್ದು. ಇನ್ನು ರಾಶಿಯ ರತ್ನ ಬಂದು ಮುತ್ತು, ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು, ಅದೃಷ್ಟದ ದಿನ ಸೋಮವಾರ ಮತ್ತು ಭಾನುವಾರ, ಅದೃಷ್ಟದ ದೇವತೆ ಮಹಾಶಿವ, ಅದೃಷ್ಟದ ಸಂಖ್ಯೆ 2714, ಅದೃಷ್ಟದ ದಿನಾಂಕ 2/11/2029, ಅದೃಷ್ಟದ ಮಿತ್ರ ರಾಶಿ ಬಂದು ವೃಶ್ಚಿಕ, ಮೀನ, ತುಲಾ ಆಗಿರತಕ್ಕಂಥದ್ದು, ಶತ್ರು ರಾಶಿ ಮೇಷ, ಸಿಂಹ, ಧನು, ಮಿಥುನ ಆಗಿರತಕ್ಕಂಥದ್ದು. ಇನ್ನು ಕಟಕ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಒಂದು ಅಭ್ಯಾಸ ಬಲ ಚೆನ್ನಾಗಿರುತ್ತೆ. ಯಾವುದೇ ಒಂದು ತಿಳಿದುಕೊಳ್ಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನುವಂತಹ ಕುತೂಹಲ ತುಂಬಾ ಚೆನ್ನಾಗಿರುತ್ತೆ. ಭಾವಜೀವಿಗಳು, ವ್ಯವಹಾರ ಜ್ಞಾನಿಗಳು, ಯಾವುದೇ ಒಂದು ವ್ಯವಹಾರ ಕೊಟ್ಟರೆ ತುಂಬಾ ಚುರುಕಾಗಿ ಅದನ್ನ ನಯ ನಾಜೂಕಿನಿಂದ ಮಾಡಿ ಮುಗಿಸ್ತಕ್ಕಂಥ ಚಾಕಚಕ್ಯತೆ ಕಟಕ ರಾಶಿಯವರಲ್ಲಿರುತ್ತೆ. ಇಂಥ ಕಟಕ ರಾಶಿಯವರು ಯಾವತ್ತಿಗೂ ಸ್ತ್ರೀಯರೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು, ಇವರ ವಿಶೇಷವಾದಂಥ ಗುಣ ಇದಾಗಿರ್ತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ಹೇಳಿ ನೋಡೋದಾದ್ರೆ ನೋಡಿ, 1, 4, 5, 22, 23, 24, 27, 28 ಅದೃಷ್ಟಕರವಾಗಿರ್ತಕ್ಕಂಥ ಶುಭಕಾರಕವಾದ ದಿನಗಳು. ಇನ್ನು 1, 8, 9, 10, 18, 27, 28 ಅಶುಭಕರವಾಗಿರ್ತಕ್ಕಂಥ ದಿನಗಳಾಗಿರೋದ್ರಿಂದ ನಿಮ್ಮ ಯಾವುದೇ ಮುಖ್ಯವಾದ ಕೆಲಸ ಈ ತಿಂಗಳಲ್ಲಿ ಇತ್ತು ಅಂತಂದ್ರೆ ನೀವು ಶುಭಕಾರಕವಾಗಿರ್ತಕ್ಕಂತಹ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ತಿಳಿಸೋದು. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ, ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಗುಣ ಇದೆ. ಅದು ಏನು ಅಂತಂದ್ರೆ, ಎಂತಹ ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಕೊಟ್ಟರು ಅದು ಸರಿದಾರಿಗೆ ತರುವಂಥದ್ದು, ಎಂತಹ ಕಠಿಣವಾದ ಕೆಲಸ ಇದ್ರೂ ಅದನ್ನು ಸುಲಭಗೊಳಿಸುವಂಥದ್ದು, ಎಂತಹ ಸಕ್ಸಸ್ ಇಲ್ಲದೆ ಇರತಕ್ಕಂತಹ ಪ್ಲಾಟ್ಫಾರ್ಮ್ ಇದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನ ಕಾಣುವಂತಹ ಎದೆಗಾರಿಕೆ, ಚಾಕಚಕ್ಯತೆ, ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮಲ್ಲಿದೆ. ಅದನ್ನ ಇಲ್ಲಿ ಬಳಸ್ಕೋಬೇಕಾಗುತ್ತೆ. ಈ ತಿಂಗಳು ನೀವು ಅದನ್ನು ಬಳಸ್ಕೊಂಡ್ರೆ ಎಂತಹ ಕಠಿಣವಾಗಿರತಕ್ಕಂಥ ಕೆಲಸ ಇದ್ರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಬುದ್ಧಿ ಬಲದಿಂದ ಅದರಲ್ಲಿ ಖಂಡಿತವಾಗಿಯೂ ದ್ವಿಗುಣಗೊಳ್ಳುವಂತಹ ಲಾಭವನ್ನ ಸಂಪಾದನೆ ಮಾಡುವಂತ ಸಾಧ್ಯತೆ ಇದೆ. ಸಾಹಸಮಯವಾಗಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ನಿಮ್ಮಲ್ಲಿ ಒಂದು ಸಹನೆಯನ್ನ ಇರುತ್ತೆ, ಒಳಗಡೆ ಒಂದು ತಾಳ್ಮೆ, ಬುದ್ಧಿಶಕ್ತಿ ಅಂತ ಇರುತ್ತಲ್ಲ, ಅದು ನಿಮ್ಮ ಆಯುಧ, ನಿಮ್ಮ ಸಂಪತ್ತದು. ಅದು ಎಲ್ಲರಿಗೂ ಬರುವಂತದ್ದಲ್ಲ. ನಿಮ್ಮಲ್ಲಿ ತಾಳ್ಮೆ ಇದೆ, ನೀವು ಕೋಪ ಬೇಗ ಮಾಡ್ಕೊಳ್ಳಲ್ಲ. ಕೋಪ ಬಂತು ಅಂತಂದ್ರೆ ಯಾರು ನಿಮ್ಮ ಅಪೋಸಿಟ್ ಅಲ್ಲಿ ನಿಂತ್ಕೊಳ್ಳಲ್ಲ, ಆ ತರ ಕೋಪ ಇರುತ್ತೆ. ಆದ್ರೆ ನೀವು ಸಾಮಾನ್ಯವಾಗಿ ಕೋಪನೆ ಮಾಡ್ಕೊಳ್ಳಲ್ಲ, ಅದು ಒಳ್ಳೆ ಬೆಳವಣಿಗೆ. ಹಾಗಾಗಿ ನಿಮಗೊಂದು ರೆಸ್ಪೆಕ್ಟ್ ಇರುತ್ತೆ, ಸಮಾಜದಲ್ಲೂ ಒಂದು ರೆಸ್ಪೆಕ್ಟ್ ಇರುತ್ತೆ, ಮನೆಯಲ್ಲೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಹಾಗಾಗಿ ನಿಮ್ಗೆ ಯಾರು ಕೂಡ ನಿಮ್ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗಲ್ಲ. ಈ ತರ ಇರುತ್ತೆ, ಅದು ನಿಮ್ಗೊಂದು ಒಳ್ಳೆ ಗುಣ ಅಂತ ಹೇಳ್ಬೋದು. ಇನ್ನು ನೀವು ಸೋಲುವಂತಹ ಸಂದರ್ಭ ಬಂದಾಗ ಸ್ವಲ್ಪ ಅದನ್ನ ನಯವಾಗಿ ಮಾತಾಡಿ ನುಣುಚಿಕೊಳ್ಳುವಂಥದ್ದು ಅಥವಾ ಅದರಿಂದ ಬಚಾವಾಗುವಂತಹ ಒಂದು ಕಲೆ, ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು, ಅದು ಕೂಡ ನಿಮ್ಮ ಶಕ್ತಿ ಅಂತ ಹೇಳ್ಬೋದು. ಪಾರಾಗಿ ಚುರುಕುತನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿ. ನೀವು ಈ ತಿಂಗಳಲ್ಲಿ ಏನಾದ್ರೂ ವಾಹನವನ್ನ ಕೊಳ್ಳಬೇಕು ಅಂತ ಅನ್ಕೊಂಡಿದ್ರೆ, ಬೆಲೆ ಬಾಳುವಂತ ವಸ್ತುವನ್ನ ಕೊಳ್ಳಬೇಕು ಅಂತಿದ್ರೆ, ಹೊಲ ಮನೆ ಆಸ್ತಿ ಅಂತಸ್ತು ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅತಿಯಾದ ರಿಸ್ಕ್ ಬೇಡ. ನಿಮ್ಮ ಹತ್ರ ಒಂದು ಮಾನಸಿಕವಾಗಿ ನೀವು ಮೆಂಟಲಿ, ಫೈನಾನ್ಸ್ಲಿ ಎಷ್ಟು ಫಿಟ್ ಇದೀರಿ ಅದನ್ನ ನೋಡ್ಕೊಂಡು ನೀವು ನಿಮ್ಮ ಕೆಲಸಕ್ಕೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದರಿಂದ ನಿಮ್ಗೆ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಕಳಿಬೇಕಾಗುತ್ತೆ. ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನೂ ಬಹಳ ಮುಖ್ಯವಾದ ಪಾಯಿಂಟ್ಗಳು ನಾನು ಈ ವಿಡಿಯೋದಲ್ಲಿ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೀವು ನೋಡ್ಕೊಳ್ಳೇಬೇಕು, ನೋಡ್ಕೊಂಬನ್ನಿ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು. 80ರಿಂದ 100 ಪುಟ. 80ರಿಂದ 100 ಪುಟ ಅಂದ್ರೆ ಸುಮ್ನೆ ಮಾತಲ್ಲ. ಅದನ್ನ ನೀವು JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನ್ ಗೊತ್ತಾ, ಈಗ ಯಾರಿಗ ಸಮಯ ಇದೆ ಹೇಳಿ? ಓಡ್ತಾ ಇರ್ತಕ್ಕಂಥ ಜೀವನ ಶೈಲಿ, ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯ ಇಲ್ಲ. ಹಾಗಾಗಿ ನೀವು ಕುಳಿತಲ್ಲಿಯೇ ಆರಾಮಾಗಿ ನೀವೇ ಓದ್ಕೊಂಡು ತಿಳ್ಕೊಳ್ಳುವಂತ ಜಾತಕ, ಮತ್ತೆ ಕುಳಿತಲ್ಲಿಯೇ ಆರಾಮಾಗಿ ನೀವು ಪಡ್ಕೋಬೇಕಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನೀವು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ, ವಿಶೇಷವಾಗಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡೋದಕ್ಕೆ, ನಿಮ್ ಕೆಲಸದಲ್ಲಿ ಸಾಧನೆ ಮಾಡೋದಕ್ಕೆ, ಏನಾದರೂ ರಿಸರ್ಚ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿದೇಶ, ಹೊರ ರಾಜ್ಯ, ಹೊರದೇಶ, ಹೊರ ಜಿಲ್ಲೆ, ಈ ರೀತಿ ಪ್ರಯಾಣ ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾದಂತಹ ಸಾಧನೆ ಕೂಡ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವಕೀಲಿ ತರಬೇತಿ ಮಾಡ್ತಕ್ಕಂಥವರಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಇರುತ್ತೆ. ಇನ್ನು ಈ ಡಾಕ್ಟರ್ಸ್ಗಳಿಗೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸಂಶೋಧನೆ ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಆಗುತ್ತೆ. ಒಳ್ಳೆ ಸಾಧನೆ ಮಾಡಬಹುದು. ಜೊತೆಗೆ ಸರ್ಕಾರದಿಂದ ನಿಮಗೆ ಸಿಗುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ, ಪ್ರಯತ್ನ ಮಾಡಬಹುದು. ರಕ್ಷಣಾ ಇಲಾಖೆ ಉದ್ಯೋಗಿಗಳಿಗೆ ಸದಾ ಕೆಲಸದ ಸ್ವಲ್ಪ ಒತ್ತಡ ಇರುತ್ತೆ. ಇನ್ನು ಶಿಕ್ಷಕರು ಉನ್ನತವಾಗಿರತಕ್ಕಂತ ಸ್ಥಾನಮಾನಕ್ಕಾಗಿ ಪ್ರಯತ್ನ ಪಡುವಂತ ಸನ್ನಿವೇಶ ಇದೆ. ಅದರಲ್ಲಿ ಸಕ್ಸಸ್ ಕೂಡ ಕಾಣುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಆದಾಯದ ಜೊತೆಗೆ ಒಂದು ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಹೆಸರು, ಕೀರ್ತಿ, ಪ್ರತಿಷ್ಠೆ ಇಂಥವೆಲ್ಲ ಹುಡ್ಕೊಂಡ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ವ್ಯಾಪಾರಸ್ಥರು, ಯಾವುದೇ ತರದ ವ್ಯಾಪಾರ ಇರ್ಬೋದು, ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಅಂತೂ ಇದೆ. ಪ್ರಯತ್ನ ಹೆಚ್ಚಿನ ರೀತಿಯಲ್ಲಿ ಪಟ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭ ಇದೆ. ವಿಶೇಷವಾಗಿ ಕಲೆಗಾರರಿಗೆ, ಸಂಗೀತಗಾರರಿಗೆ, ವಿಶೇಷವಾಗಿ ಸಂಗೀತಗಾರರಿಗೆ ಒಳ್ಳೆ ಸ್ಥಾನಮಾನಗಳು ಸಿಗುವಂತ ಸಾಧ್ಯತೆಗಳಿದೆ. ಈ ಯಾವುದು ಸೋಷಿಯಲ್ ಮೀಡಿಯಾನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕಿರುತೆರೆ, ಹಿರಿತೆರೆ, ಬೆಳ್ಳಿತೆರೆ, ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ, ಯಾವುದೇ ಕಲೆಗಾರ ಇರ್ಬೋದು, ಬ್ಯುಸಿ ಆಗಿರ್ತೀರಿ ತುಂಬಾ. ನಿರ್ದೇಶಕರಿಗೆ ಕೂಡ ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಒಳ್ಳೆ ಸಕ್ಸಸ್ ಆಗುವಂತ ಅವಕಾಶ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇತ್ತು ಅಂತಂದ್ರೆ ಈ ತಿಂಗಳಲ್ಲಿ ಅದ್ಭುತವಾದಂತ ಸಾಧನೆ ಮಾಡೋದಕ್ಕೆ ಏನು ಅಡೆತಡೆಗಳು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಆದ್ರೆ ಕೆಲವೊಂದು ಎಚ್ಚರಿಕೆಗಳು ಈ ವಿಡಿಯೋದಲ್ಲಿ ಹೇಳಿದೀವಿ, ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಅದ್ಭುತವಾದ ಫಲ ಅಂತೂ ಸಿಗುತ್ತೆ. ಇನ್ನು ನಾನು ಪರಿಹಾರ ತಿಳಿಸ್ಬೇಕು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಆಗಿದ್ರೆ ಈ ಕಟಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶಿವಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಶ್ರೀ ಶಿವಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಜೊತೆಗೆ ಹಿರಿಯರ ಅನುಗ್ರಹ, ಹಿರಿಯರ ಆಶೀರ್ವಾದ ಸದಾ ನಿಮ್ದಾಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.